ಸರ್ 9ನೇ ತಾರೀಕು ಪ್ರಶ್ನೆ ಬಂದಾಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಮಾಧಾನವಾಗಿ ಮಹೇಶ್ ತೆಂಗಿನಕಾಯಿ ಅವರಿಗೆ ಉತ್ತರ ಕೊಟ್ಟಿದ್ರೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಮಾಧಾನವಾಗಿ ಬಿಜೆಪಿ ಶಾಸಕರಿಗೆ ಉತ್ತರ ಕೊಟ್ಟಿದ್ರೆ ಇದು ಇಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗ್ತಿರ್ಲಿಲ್ಲ. ನೋಡಿ, ಯಾವಾಗಲೂ ಆ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಸಮಾಧಾನದಿಂದ ಇರಬೇಕಾಗತ್ತೆ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ನನಗೇನು ಪ್ರಶ್ನೆ ಐತೆ ಅಂತ ಬಂದಾಗ ನೀವು ಅನೇಕ ಪ್ರಶ್ನೆಗಳನ್ನು ನನ್ನ ಮುಂದೆ ಕೇಳ್ತಾ ಇದ್ದೀರಿ. ನಾನು ಉತ್ತರ ಕೊಡ್ತಕ್ಕಂಥ ವಿವೇಚನೆ ನನಗಿರ್ಬೇಕು. ಯಾವ ರೀತಿಯಾಗಿ ಇರ್ತಕ್ಕಂಥ ಏನು ಉತ್ತರ ಕೊಡಬೇಕನ್ನೋಂಥ ವಿವೇಚನೆ ಇರಬೇಕು. ಅಥವಾ ನಾನು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ಸ್ಟಡಿ ಮಾಡ್ಕೊಂಡು ಬಂದು ನಾನು ಹೇಳುವಂಥ ಪ್ರಯತ್ನ ಮಾಡಬೇಕು. ನಾವು ಪದೇ ಪದೇ ಹೇಳಿದ ಮೇಲೆ ಅವ್ರಿಗೆ ಇರಿಟೇಟ್ ಆಯ್ತು. ಇವರು ಪದೇ ಪದೇ ನನಗೆ ಫೆಬ್ರವರಿ ಮಾರ್ಚ್ ಅಂತಾರೆ ಇವರು ಅಂತ ಇರಿಟೇಟ್ ಮಾಡ್ಕೊಂಡ್ರೆ ಅಲ್ಲ, ಅವರು ಅದರ ಬಹುಶಃ ನಾನು ಅದನ್ನು ಹೇಳಿದೆ, ಮೇಡಮ್ ನೀವು ಒಂದ್ಸಲ ವೆರಿಫೈ ಮಾಡಿ, ಇಲ್ಲೇ ನಿಮ್ಮ ಅಧಿಕಾರಿಗಳಿದ್ದಾರೆ ಅವ್ರ ಕಡೆಯಿಂದ ವೆರಿಫೈ ಮಾಡಿರಿ ಮುಟ್ಟೈತಿಲ್ಲ ಅಂತಂದೇಳಿ. ಬಹುಶಃ ಅವ್ರು ವೆರಿಫೈ ಮಾಡಿ ಹೇಳಿದ್ರೆ ಇಷ್ಟು ಹಂತಕ್ಕೆ ಹೋಗಿದ್ದಿಲ್ಲ ಗೊತ್ತಿಲ್ಲ ನನಗೆ ಒಳ್ಳೆ. ಆದರೆ ನಾನು ಫೆಬ್ರವರಿ ಮಾರ್ಚ್ ಬಂದಿಲ್ಲ ಅನ್ನೋದು ನನಗೆ ಸ್ಪಷ್ಟತೆ ಇತ್ತು. ಹೀಗಾಗಿ ನಾನು ಅಲ್ಲಿ ಮಟ್ಟ ತೊಗೊಂಡೋಗಿದ್ದೀವಿ. ಅಲ್ಲ, ನಿಮಗೆ ಪ್ರಶ್ನೆ ಕೇಳುವಾಗಲೂ ಒಂದಿತ್ತು, ಏನು ನಾನು ಸ್ಪೆಸಿಫಿಕ್ ಆಗಿತ್ತು ಫೆಬ್ರವರಿ ಮಾರ್ಚ್. ಪಾಪ ನಿಮ್ಮ ಪ್ರಶ್ನೆ ಅವ್ರಿಗೆ ಸರಿಯಾಗಿ ಅರ್ಥ ಆಗಿಲ್ಲ ಅನ್ಸುತ್ತೆ. ಆಗ್ಲಾರ್ದಕ್ಕೆ ಇಷ್ಟೆಲ್ಲ ಅನುಭವಿಸ್ ಇಡೀ ಸರ್ಕಾರ ಇವತ್ತು ಜನರ ಕಡೆ ಚೀಮಾರಿ ಹಾಕೊಂಡಂತದ್ದು. ಇಡೀ ಸರ್ಕಾರ ಕ್ಷಮೆ ಕೇಳ್ತಕ್ಕಂಥ ಸಂದಿಗ್ಧ ಸ್ಥಿತಿಯನ್ನು ಸರ್ಕಾರಕ್ಕೆ ಸಚಿವರು ತಂದಿಟ್ರು ಇವತ್ತು. ಸರ್, ಈಗ ಮಹೇಶ್ ತೆಂಗಿನಕಾಯಿ ಅವರು ಕೇಳಿರುವಂಥ ಒಂದು ಪ್ರಶ್ನೆಗೆ ಸರ್ಕಾರಕ್ಕೆ ಮುಜುಗರ ಆಗಿರೋದು ನಿಜ, ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಆದರೆ ಇದನ್ನ ನೀವು ಬೂತ್ ಮಟ್ಟಕ್ಕೆ ಜನರ ಬಳಿ ತಗೊಂಡು ಹೋಗ್ಬೇಕು. ಇವತ್ತು ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ, ಅದೇ ರೀತಿ ವಿಧಾನ ಪರಿಷತ್ತಲ್ಲೂ ಕೂಡ ಚರ್ಚೆ ಆಗಿದೆ. ಇದ್ರ ಜೊತೆಗೆ ಮಹೇಶ್ ತೆಂಗಿನಕಾಯಿ ಅವ್ರಿಗೆ ಸಂಪೂರ್ಣ ಸಹಕಾರವನ್ನ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರಾಗಿರ್ಬೋದು, ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಕೊಡ್ತಾರ. ನನಗೆ ಒಂದೊಂದು ಸಲ ಅನ್ಸುತ್ತೆ, ಒಬ್ಬ ಸಾಮಾನ್ಯ ಶಾಸಕರು ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕು ಅಂತ ವಿಚಾರಗಳನ್ನು ತರ್ತಾರೆ. ಆದರೆ ಅದನ್ನ ದೊಡ್ಡ ಮಟ್ಟ ಮೇಲೆ ಇರುವಂತಹ ನಾಯಕರುಗಳು ಅದನ್ನ ತುಳಿಯುವಂತಹ ಕೆಲಸ ಪಕ್ಷಾತೀತವಾಗಿ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾನು 15 ವರ್ಷದಿಂದ ಸೆಷನ್ ಅನ್ನ ಕವರ್ ಮಾಡ್ತಿದ್ದೀನಿ. ಆ ಲಿಸ್ಟಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಬರ್ತಾರ ಅಂತ ನೋಡಿ. ನಾನು ಇವತ್ತು ಅದು ಯಾವುದೇ ರೀತಿಯಾದಂಥ ನಡವಳಿಕೆಗಳು ನಮ್ಮಲ್ಲಿ ನಡೆದಿಲ್ಲ. ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಮಾನ್ಯ ಅಶೋಕ್ ಅವರಾಗಲಿ ಯಾವುದೋ ಕಾರಣಕ್ಕೆ ನಮ್ಮ ಅಧ್ಯಕ್ಷರು ಇದ್ದಿದ್ದಿಲ್ಲ ಸದನದಲ್ಲಿ. ಉಳಿದ ಎಲ್ಲ ಹಿರಿಯ ನಾಯಕರು ಕೂಡ ನನಗೆ ಸಂಪೂರ್ಣವಾಗಿರ್ತಕ್ಕಂಥ ಸಪೋರ್ಟನ್ನು ಕೊಟ್ಟಿದ್ದಾರೆ. ದೇರ್ ಇಸ್ ನೋ ಎನಿ ಡೌಟ್ ಅಬೌಟ್ ಇಟ್. ನಾನು ಮೊನ್ನೆ ಹೇಳಿದ್ದೆ, ಮಾನ್ಯ ಅಶೋಕ್ ಅವ್ರಿಗೆ ಕೂಡ ಸ್ಪೀಕರ್ ಅವರು ನಿಮ್ಮ ಶಾಸಕರನ್ನ ಕರೀರಿ, ಸಚಿವರು ಕರಿತೀರಿ, ಕೂತು ಮಾತಾಡ್ಸಿಲ್ಲೇ ಬಗೆಹರಿಸೋಣ ಅಂತ ಹೇಳಿದಾಗ ಅಶೋಕ್ ಅವ್ರಿಗೆ ಕೇಳಿದಾಗ ನಾನು ಹೇಳಿದೆ, ಸರ್ ಇದು ಯಾವುದೇ ಕಾರಣಕ್ಕೆ ಇಲ್ಲಿ ಬೇಡ, ಸದನದ ಒಳಗಡೆ ಕೇಳಿನಿ, ಸದನದ ಒಳಗಡೆನೇ ಅವರು ಉತ್ತರ ಕೊಡಲಿ ಅಂದಾಗೂ ಕೂಡ ಸನ್ಮಾನ್ಯ ಅಶೋಕ್ ಅವರು ಇವತ್ತು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಅವ್ರು ಹೇಳಿದ್ರು ಕೂಡ ನಮ್ಮ ಶಾಸಕರು ಒಪ್ಕೊಂಡಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲರ ಸಹಕಾರದಿಂದ ಇವತ್ತು ಈ ಯಶಸ್ವಿನ ಹಾದಿಯಲ್ಲಿ ನಾವು ನಡೆದಿದ್ದು. ಅಲ್ಲ, ಅದು ಹೆಂಗೆ ಜನರಿಗೆ ಇಷ್ಟು ದೊಡ್ಡ ಮಟ್ಟದ ಇದು ಒಂದು ರೀತಿ ಏನೋ ಹಂಗಾದ್ರೆ ನಡೆದಿದೆ, ಸದನದಲ್ಲಿ ಬೇಡ ಹೊರಗಡೆ ಮಾತಾಡೋಣ ಅಂತ ಹೇಳಿದ್ರೆ ಏನಾಗ್ತಿದೆ? ಹಂಗಾದ್ರೆ ಏನೋ ಆಗಿರೋ ಅವರೇ ಒಪ್ಕೊಳ್ತಿದಾರಲ್ಲ, ಅವ್ರ ನಡೆಗಳು ಅದು ಏನೋ ಆಗಿದೆ. ಕೆಲವೊಂದ್ ಕಡೆ ಬೆಂಕಿಲ್ದ ಹೊಗೆ ಆಡಂಗಿಲ್ಲ ಅಂತ ಹೇಳ್ತೇವೆ ನಮ್ಮ ಭಾಷೆದಾಗ. ಆ ರೀತಿ ಏನೋ ಆಗಿದೆ. ಯಾಕೆ ನನಗೆ ಡೈರೆಕ್ಟರ್ ಇವತ್ತಿನ ಮಟ್ಟ ನನಗೆ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ? ಒಂದು ಬೆಳಗಾವಿ ಜಿಲ್ಲೆಯ ಉಪನಿರ್ದೇಶಕರು ನನಗೆ ಯಾಕೆ ಆನ್ಸರ್ ಕೊಡ್ತಾ ಇಲ್ಲ? ಫೋನ್ ಯಾಕೆ ಇರ್ತಾ ಇಲ್ಲ? ಫೋನ್ ಯಾಕೆ ಬಂದ್ ಮಾಡಿ ಇಟ್ಟಿದ್ದಾರೆ? ಎರಡನೇದು, ಹಲವಾರು ಜಿಲ್ಲೆಯ ಉಪನಿರ್ದೇಶಕರು ಮೊದಲು ಒಂದು ಆನ್ಸರ್ ಕೊಟ್ಟರು, ನಾನು ಮಾತಾಡಿ ಆದಮೇಲೆ ಇನ್ನೊಂದು ಆನ್ಸರನ್ನು ಕಳಿಸಿದರು. ಯಾಕೆ? ಇವನ್ನೆಲ್ಲವನ್ನು ನೋಡಿದಾಗ ಸಮಥಿಂಗ್ ಈಸ್ ಗೋಯಿಂಗ್ ರಾಂಗ್ ಅನ್ನುವಂಥದ್ದು ಸ್ಪಷ್ಟವಾಗಿತ್ತು, ಇವತ್ತು ಎದ್ದು ಕಾಣ್ತಾ ಇದೆ. ಸರ್, ಮುಂದಿನ ದಿನಗಳಲ್ಲಿ ಒಂದು ವೇಳೆ ನಿಮಗೆ ಸ್ಪಷ್ಟವಾಗಿ ಉತ್ತರ ಸಿಗದೇ ಇದ್ರೆ, ಕೇವಲ ವಿಷಾದ ಮತ್ತು ಕ್ಷಮೆಗೆ ಸರ್ಕಾರ ಸೀಮಿತ ಆದರೆ? ನೋಡಿ, ನಾನು ಆಗಲೇ ಸ್ಪಷ್ಟ ಮಾಡ್ತೀನಿ, ಈಗೂ ಸ್ಪಷ್ಟ ಮಾಡ್ತೀನಿ. ಫೆಬ್ರವರಿ ಮತ್ತು ಮಾರ್ಚ್ 2 ಕಂತು ಸುಮಾರು 5,000 ಕೋಟಿ ಏನಾಗುತ್ತೆ, ಅದೆಲ್ಲ ದುಡ್ಡನ್ನು ರಾಜ್ಯದ 1,24,00,000 ತಾಯಂದರಿಗೆ ಮುಟ್ಟುವರೆಗೂ ಕೂಡ ನಾವೇನಿದೆ ಕೈ ಬಿಡು ಪ್ರಶ್ನೆ ಇಲ್ಲ. ಒಂದು ವೇಳೆ ಸರ್ ಇದು ಸರ್ಕಾರ ಎಚ್ಚೆತ್ಕೊಳ್ಳದೆ ಇದ್ರೆ ಬೇರೆ ಸಂಸ್ಥೆಗಳಿಗೆ ಏನಾದರೂ ಪತ್ರ ಬರೆಯುವಂಥದ್ದು ಆ ಥರ ಏನಾದರೂ ಮಾಡ್ತಾರೆ? ಯಾಕಂದ್ರೆ 5,000 ಕೋಟಿ ಅಲ್ಲ, ಇದರಲ್ಲಿ ಯಾವುದೇ ಬಿಡುವಂಥ ಪ್ರಶ್ನೆನೇ ಇಲ್ಲ ಅಂತ ನಾನು ಆಗಲೇ ಹೇಳಿದ್ದೀನಿ, ಈಗೂ ಹೇಳ್ತಾ ಇದ್ದೀನಿ. ಇದರಲ್ಲಿ ಬಿಡುವಂಥ ಪ್ರಶ್ನೆ ಇಲ್ಲ. ಸರ್ಕಾರ ಇದಕ್ಕೆ ಬಾಧ್ಯತೆಯನ್ನು ಹೊರ್ಕೊಳಬೇಕಾಗುತ್ತೆ. ಸರ್ಕಾರ ಇದರಿಂದ ತಗೊಳಬೇಕಾದ ಜವಾಬ್ದಾರಿಯನ್ನು ಮುಖ್ಯಮಂತ್ರಿಗಳು ಕೂಡ ಆನ್ ಫ್ಲೋರ್ ಹೇಳಿದ್ದಾರೆ. ಹಾಕಿಲ್ಲ ಅಂದ್ರೆ ನಾನು ಹಾಕಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. 2 ದಿವಸ 3 ದಿವಸ ಕಾಯೋಣ, ನೋಡ್ಕೊಂಡು ಆಮೇಲೆ ಅದ್ರ ಬಗ್ಗೆ ರಿಯಾಕ್ಷನ್ ಏನಂತ ಹೇಳ್ತಾರೆ. ಅಲ್ಲ, ಅವರು ಜನಸಾಮಾನ್ಯರಿಗೆ ಹಾಕೋದಕ್ಕೇನು ಯಾರ್ದು ಅಬ್ಜೆಕ್ಷನ್ ಇಲ್ಲ. ಒಂದು ವೇಳೆ ಅದಕ್ಕೆ ಸರಿಯಾಗಿ ಉತ್ತರ ಕೊಡದೇ ಇದ್ರೆ ಮಾತ್ರ ಇದು ಬಹಳ ಜನರಿಗೆ ಮಾಡ್ತಾ ಇರುವಂತ ದೊಡ್ಡ ದ್ರೋಹ. ನೋಡಿ, ಅವ್ರೇನಾದ್ರೂ ಇದ್ರೆ 1 ಪೈಸೆನೂ ಕಮ್ಮಿ ಹಾಕಿದ್ರೆ ಇದು ಇಡೀ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಮಾಡ್ತಕ್ಕಂಥ ದ್ರೋಹ, ಅನ್ಯಾಯ, ಮೋಸ, ವಂಚನೆ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಈ ಪ್ರಕರಣ ಏನಾದ್ರು CBI ED ಈ ತರದವ್ರಿಗೆ ಬರಲ್ವಾ? ಯಾಕಂದ್ರೆ 5,000 ಕೋಟಿ ಅಲ್ವಾ? ಇಲ್ಲ, ನಾವು ನೋಡೋಣ. ಈಗ ಸಮಯ ಕೊಟ್ಟಿದ್ದೇವೆ, ಮುಖ್ಯಮಂತ್ರಿಗಳು ಜಮಾ ಮಾಡ್ತೀನಿ ಅಂತ ಹೇಳಿದಾರ. ಅದಾದ್ಮೇಲೆ ಆ ಥರ ಏನಾದ್ರು ಇದ್ರೆ ಯೋಚನೆ ಮಾಡೋಣ. ಓಕೆ ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸರ್ ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿ ಅವರ ಒಂದು ಮಾತು. ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವೇನು ಯಾರನ್ನೂ ಕೂಡ ಟಾರ್ಗೆಟ್ ಮಾಡಿಲ್ಲ. ನಾವು
ಹೆಣ್ಮಕ್ಳ ಪರವಾಗಿನೇ ಧ್ವನಿ ಮಾಡಿದ್ದೆ. ಯಾಕಂತ ಹೇಳಿದ್ರೆ ನಮ್ಮ ಕ್ಷೇತ್ರದ ಹಲವು ಹೆಣ್ಮಕ್ಳು ಅವರ ರೆಕಾರ್ಡನ್ನು ಚೆಕ್ ಮಾಡಿದಾಗ ನನಗೆ ಅದು ಕಾಣಿಸ್ತು. ಹೀಗಾಗಿ ಬೇರೆ ಬೇರೆ ಕಡೆ ಮಾಹಿತಿಯನ್ನು ತೆಗೆದುಕೊಂಡೆ ನಾನು ಪ್ರಶ್ನೆಯನ್ನು ಸರ್ಕಾರದ ಮುಂದೆ ಇಟ್ಟಿರುವಂಥದ್ದು. ಹೀಗಾಗಿ ಯಾರನ್ನು ಟಾರ್ಗೆಟ್ ಮಾಡುವಂಥ ಒಂದು ಅವಶ್ಯಕತೆ ಇರಲಿಲ್ಲ ನನಗೆ ಅಂತ. ಜೊತೆಗೆ ಸರ್ಕಾರ ಸರಿಯಾದಂಥ ಉತ್ತರ ಕೊಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಇದನ್ನು ದೊಡ್ಡ ಮಟ್ಟದ ಹೋರಾಟಕ್ಕೆ ತೆಗೆದುಕೊಂಡು ಹೋಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಸಹಜವಾಗಿ BJP ನನ್ನ ಜೊತೆಗಿದೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.